ಉಡುಪಿ ಶ್ರೀಕೃಷ್ಣ ಮಠದಲ್ಲಿ 2026ರ ಜನವರಿ 18ರಂದು ನಡೆಯುವ ಶ್ರೀ ಶಿರೂರು ಮಠದ ಪರ್ಯಾಯೋತ್ಸವಕ್ಕೆ ಪೂರ್ವಭಾವಿಯಾಗಿ ಅಕ್ಕಿ ಮುಹೂರ್ತ ಕಾರ್ಯಕ್ರಮವು ಶ್ರೀಮಠದ ಆವರಣದಲ್ಲಿ ಅಷ್ಟಮಠಾಧೀಶರ ಉಪಸ್ಥಿತಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಪ್ರಾತಃ ಕಾಲ ದೇವತಾ ಪ್ರಾರ್ಥನೆ ನಡೆಸಿದ ನಂತರ ಶ್ರೀ ಅನಂತೇಶ್ವರ, ಶ್ರೀ ಚಂದ್ರಮೌಳೀಶ್ವರ ದೇಗುಲ, ಶ್ರೀ ಮಠಕ್ಕೆ ವಾದ್ಯಗೋಷ್ಠಿ, ಬಿರುದಾವಳಿಗಳೊಂದಿಗೆ ತೆರಳಿ ದೇವರ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸಲಾಯಿತು. ರಥಬೀದಿಯಲ್ಲಿ ಚೆಂಡೆ ವಾದ್ಯ ಸಹಿತ ಮಂತ್ರ ಘೋಷಗಳೊಂದಿಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಶ್ರೀಮುಡಿ ಮೆರವಣಿಗೆ ನಡೆಸಿ ಅಲ್ಲಿಂದ ಶ್ರೀಮಠಕ್ಕೆ ಆಗಮಿಸಿದೆ. ಬೆಳಗ್ಗೆ 11:10ರ ವೃಷಭ ಲಗ್ನ ಮುಹೂರ್ತದಲ್ಲಿ ಭಾವಿ ಪರ್ಯಾಯ ಶಿರೂರು ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಸಹಿತ ಉಡುಪಿಯ ಅಷ್ಟಮಠಾಧೀಶರು ಮುಷ್ಟಿ ಅಕ್ಕಿ ಸಮರ್ಪಿಸುವ ಮೂಲಕ ಅಕ್ಕಿ ಮುಹೂರ್ತ ನೆರವೇರಿದೆ. यार
ಜನಾರ್ದನ ತೀರ್ಥ ಪರಂಪರೆ ಕೃಷ್ಣಾಪುರ ಮಠ ಋಷಿಕೇಶ್ ತೀರ್ಥ
ಅರ್ಚಿತಂ ದೇವರ ಆರಾಧನೆ ವಿಗ್ರಹಗಳ ಮೂಲಕ ಒಂದೊಂದಾದರೆ ಚೇತನ ಪ್ರತೀಕಗಳಲ್ಲಿ ಇನ್ನೊಂದು. ಹಾಗಾಗಿ ಕೃಷ್ಣನ ಪರ್ಯಾಯ ಶಿರೂರು ಮಠದ ಪರ್ಯಾಯ 2026ರಿಂದ ಜನವರಿ 18ರಿಂದ 2 ವರ್ಷ ಕಾಲ ನಡೀಲಿಕ್ಕಿದೆ. ತದಂಗವಾಗಿ ಅನ್ನದಾನವೆನ್ನುವಂಥದ್ದು ಬಹಳ ಪ್ರಧಾನ. ಹಾಗಾಗಿ ಅಂತಹ ಅನ್ನದಾನಕ್ಕೋಸ್ಕರ ವಿಶೇಷವಾಗಿ ಅಕ್ಕಿಯ ಸಂಗ್ರಹಣ. ಸೇವಕಾನ್ನೇ ಪುರಾತನೆ ಅಂತ, ಸೇವಕರು ಮತ್ತು ಅಕ್ಕಿ ಇದು ಹಳೇದಾದಷ್ಟು ಒಳ್ಳೆಯದು. ಹಾಗಾಗಿ ಭಾವಿ ಸಮೀರ ವಾದಿರಾಜರು ಪರ್ಯಾಯ ಕಾಲಕ್ಕೆ ಬೇಕಾದಂಥ ಅಕ್ಕಿಯ ಸಂಗ್ರಹಣೆಯನ್ನು ಸಾಮಾನ್ಯವಾಗಿ 9 ತಿಂಗಳ ಹಿಂದೆಯೇ ಅದನ್ನು ಸಂಗ್ರಹಣ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅಂತಹ ಮುಹೂರ್ತ ಇವತ್ತು ವೃಷಭ ಲಗ್ನದಲ್ಲಿ 11 ಗಂಟೆ 10 ನಿಮಿಷಕ್ಕೆ ನೆರವೇರಿದೆ. ವಿಶೇಷವಾಗಿ ಕೃಷ್ಣನಿಗೆ ನೈವೇದ್ಯಕ್ಕೋಸ್ಕರ ಬರುವಂಥ ಅಕ್ಕಿ ಉರುಳಿಯೇ ಪ್ರಧಾನ. ಅಂತಹ ಅಕ್ಕಿಯ ಸಂಗ್ರಹಣೆ ಆಗಿದೆ. ಪ್ರತಿಯೊಬ್ಬರು ಭಕ್ತರು ಕೂಡ ತಮ್ಮ ಕೈಯಿಂದ ಎತ್ತಿ ಕೃಷ್ಣಾರ್ಪಣ ಅಂತ ಹೇಳಿ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ. ಅಂತಹ ಅಕ್ಕಿಯನ್ನು ಬೇಯಿಸಿ ಕೃಷ್ಣನಿಗೆ ಮೊನ್ನೆ ನಡೆದಂತಹ ಯಾವ ಬಾಳೆ ಮುಹೂರ್ತದ ಬಾಳೆ ಎಲೆಯಲ್ಲಿ ಅರ್ಪಣೆ ಮಾಡಲಿಕ್ಕುಂಟು. ಮುಂದೆ ಜನವರಿ 26ರ ನಂತರ ತಾವೆಲ್ಲರೂ ಕೂಡ ಆ ನೈವೇದ್ಯವನ್ನು ಸ್ವೀಕಾರ ಮಾಡಲಿಕ್ಕೂ ಕೂಡ ತಾವೆಲ್ಲ ಊಟಕ್ಕೆ ಬರಬೇಕು. ಹಾಗಾಗಿ ಅಂತಹ ಸಮರ್ಪಣೆ ಮಾಡುವ ಕೆಲಸವನ್ನು ನಮ್ಮ ವೇದವರ್ಧನ ತೀರ್ಥ ಶ್ರೀಪಾದರು ಇಂದಿನ ಪೀಠಾಧಿಪತಿಗಳು ಅವರು ನೆರವೇರಿಸಲಿಕ್ಕಿದ್ದಾರೆ. ಅವರಿಗೆ ಈಗ 19 ವರ್ಷ, ಪ್ರಥಮ ಪರ್ಯಾಯ. ಹಾಗಾಗಿ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡುವ ಮೂಲಕ ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗಬೇಕು. ಯಾಕೆ ಕೇಳಿದರೆ ಹಾಗೇ ಪದಾರ್ಥ ಸ್ವೀಕಾರ ಮಾಡುವುದಕ್ಕೂ ಕೃಷ್ಣನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ತಿಂದಂತಹ ಅನ್ನ ಅದು ಸೂಕ್ಷ್ಮ ಭಾಗವಾಗಿ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತದೆ ಅಂತ ಇರುವಂಥದ್ದು. ಹಾಗಾಗಿ ಅಕ್ಕಿ ಸಂಗ್ರಹಣೆ ಯೋಗ್ಯ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಅದನ್ನು ಸಂಗ್ರಹಣೆ ಮಾಡಿದ್ದೇವೆ. ಮುಂದೆ ಅದನ್ನು ಆಚಾರ್ಯ ಮಧ್ವರೇ ಇಲ್ಲಿ ಸಮರ್ಪಣೆ ಮಾಡ್ತಾರೆ ಅಂತ ಒಂದು ವ್ಯವಸ್ಥೆ. ಅದನ್ನು ಮತ್ತೆ ತೀರ್ಥ ಎಲ್ಲ ಹಾಕಿ ಪ್ರಾಣದೇವರಿಗೆ ಸಮರ್ಪಣೆ ಮಾಡಿ ಭಕ್ತಾರಿಗೆಲ್ಲ ಅದನ್ನು ಹಂಚಲಿಕ್ಕುಂಟು. ಹಂಚಿದ ಪ್ರಸಾದವನ್ನು ತಿಂದದ್ರಿಂದ ಮನಸ್ಸು ಅದು ಭಗವಂತನ ಕಡೆಗೆ, ಸಮಾಜದ ಕಡೆಗೆ, ಲೋಕ ರಾಷ್ಟ್ರದ ಕಡೆಗೆ ಅದು ತೆರಳುತ್ತದೆ. ಹಾಗಾಗಿ ಅಂತಹ ಮುಹೂರ್ತಕ್ಕೆ ಬಂದಂತಹ ತಮಗೆಲ್ಲರಿಗೂ ಕೂಡ ವಿಶೇಷವಾದಂಥ ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಇಲ್ಲಿ ಕೆಲವೆಲ್ಲ ವೈಶಿಷ್ಟ್ಯಗಳು ಏನು ಕೇಳಿದರೆ, ಎಲ್ಲ ಪೀಠಾಧಿಪತಿಗಳು ಬಂದಿದ್ದಾರೆ. ಆಚಾರ್ಯ ಮಧ್ವರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಪ್ರತ್ಯೇಕ ಪಟ್ಟದ ದೇವರನ್ನು ಅಂತ ಕೊಟ್ಟಿದ್ದಾರೆ. ಆ ಪಟ್ಟದ ದೇವರನ್ನು ಕೃಷ್ಣನ ಬುಡದಲ್ಲಿ ಇಟ್ಟು ಪೂಜೆ ಮಾಡುವ ಪದ್ಧತಿ ಇವತ್ತು ಶ್ರೀಮಠದಲ್ಲಿ ಎಲ್ಲ ಸ್ವಾಮಿಗಳು ಕೂಡ, ಅಷ್ಟಮಠದ ಯತಿಗಳು ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ವಿಶೇಷವಾದಂಥ ಪೂಜೆ ಈ ಕ್ಷೇತ್ರದಲ್ಲಿ ಇವತ್ತು ನಡೆದಿದೆ. ಪೂಜೆಯೆಲ್ಲ ನೆರವೇರಿಸಿ ಯತಿಗಳೇ ಆ ಸಂಗ್ರಹವನ್ನು, ಅಕ್ಕಿಯನ್ನು ತಾವು ಹಾಕಿದ್ದಾರೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ. ಆದ್ದರಿಂದ ಅಕ್ಷಯವಾದಂಥ ಒಂದು ಪಾತ್ರೆಯನ್ನು ಆಚಾರ್ಯ ಮಧ್ವರು ಕಲ್ಪಿಸಿದ್ರು. ಅದನ್ನು ಇಲ್ಲೆಲ್ಲ ಯತಿಗಳು ಇವತ್ತು ನೆರವೇರಿಸಿದ್ದಾರೆ. ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಒಂದೊಂದು ಮುಷ್ಟಿ ಅಕ್ಕಿಯನ್ನು ಅರ್ಪಣೆ ಮಾಡಿದ್ದಾರೆ. ಮುಷ್ಟಿ ಅಕ್ಕಿ ಮಾತ್ರ ಅಲ್ಲ, ಮತ್ತು ತಾವೇ ಮುಡಿಯನ್ನು ಮಾಡಿ ಅಂತ ಅಕ್ಕಿ ಮುಡಿಯನ್ನು ಹೊತ್ತುಕೊಂಡು ಸಾಗಿದ್ದಾರೆ. ಈ ಅಕ್ಕಿಯನ್ನು ನಾವು ಹಾಗೆ ಸಂಗ್ರಹಣೆ ಮಾಡಿ ಮತ್ತೆ ಭಗವಂತನಿಗೆ ಅರ್ಪಿಸಲಿಕ್ಕೆ ಇದೆ. ಹಾಗಾಗಿ ಭಕ್ತರ ಮನಸ್ಸು ಅದೆಲ್ಲವೂ ಕೂಡ ಕೃಷ್ಣನ ಕಡೆಗೆ ತೆರಳುವ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಈ ಮುಹೂರ್ತದ ವೈಶಿಷ್ಟ್ಯತೆ. ಶಿರೂರು ಮಠ ಅಂತ ಹೇಳಿದರೆ ಅದು ಸಮಾಜಮುಖಿಯಾದಂತಹ ಮಠ. ಈ ಸಮಾಜಮುಖಿ ಆಗಲಿಕ್ಕೆ ಕಾರಣವೇ ಇಲ್ಲಿಯ ಹಿಂದಿನ ಶ್ರೀಪಾದರು ಅರ್ಥಾತ್ ಸ್ವಾಮೀಜಿಗಳು. ಅವರು ಬಹಳ ಜನಾನುರಾಗಿಯಾಗಿದ್ದರು. ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು. ಶ್ರೀ ಲಕ್ಷ್ಮೀವರ ತೀರ್ಥರ ಅವರ ಪರ್ಯಾಯ ಅಂತ ಹೇಳಿದರೆ ಅದು ಅನ್ನ ವಿಠಲನ ಪರ್ಯಾಯ ಎನ್ನುವಂತಹ ಪ್ರಸಿದ್ಧಿಯನ್ನು ಪಡೆದಂತಹ ಅನ್ನ ಪ್ರಸಾದವನ್ನು ವಿತರಿಸಿದಂತಹ ಹೆಗ್ಗಳಿಕೆ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರದ್ದು. ಅಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅಕ್ಕಿ ಮುಹೂರ್ತ ಅಷ್ಟೇ ಜನಮನ್ನಣೆಯನ್ನು, ಜನಪ್ರೀತಿಯನ್ನು ಸಂಪಾದಿಸ್ತಾ ಇದೆ. ನಿಜಕ್ಕೂ ಕೂಡ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಅನ್ನ ಪ್ರಸಾದದ ಬಹಳ ಮುಖ್ಯವಾದಂತಹ ಯೋಜನೆ ಇವತ್ತು ಅದೆಷ್ಟೋ ಭಕ್ತ ಮಹಾಜನರನ್ನು ಶಿರೂರು ಮಠ ಉಳಿಸಿಕೊಂಡು ಬರ್ತಾ ಇರುವುದಕ್ಕೆ ಸಾಕ್ಷಿಯಾಗಿದೆ. ಇಂತಹ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಪ್ರಸ್ತುತ ಪೀಠಾಧಿಪತಿಗಳು ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಅವರೂ ಕೂಡ ಇಂತಹ ಹಿನ್ನೆಲೆಯಲ್ಲಿಯೇ ಆಧ್ಯಾತ್ಮಿಕವಾಗಿ ಸಮಾಜಮುಖಿಯಾಗಿ ಶ್ರೀಮಠ ಇರಬೇಕು ಎನ್ನುವಂತಹ ಕಾರಣಕ್ಕಾಗಿ ಎಲ್ಲ ಭಕ್ತರನ್ನು ಕೂಡ, ಎಲ್ಲ ವರ್ಗದ ಎಲ್ಲ ಜನರನ್ನು ಕೂಡ ಶ್ರೀಮಠಕ್ಕೆ ಸೆಳೆಯುವ ಮತ್ತು ಆಧ್ಯಾತ್ಮಿಕವಾದಂತಹ ಶಕ್ತಿಯನ್ನು ತುಂಬಿಸುವಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೆ ಅನ್ನಪ್ರಸಾದನ ನೈವೇದ್ಯವನ್ನು ಮಾಡಿದಂತಹ ಆ ಅಕ್ಕಿಯನ್ನು ಅರ್ಥಾತ್ ಆ ಅನ್ನವನ್ನು ವಿತರಿಸುವಂತಹ ಹಿನ್ನೆಲೆಯಲ್ಲಿ ಇಂತಹ ಒಂದು ಸಮಾರಂಭವನ್ನು ಒಂದು ರೀತಿಯಲ್ಲಿ ಅವರು ಇಟ್ಟುಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇಂತಹ ಹಿನ್ನೆಲೆಯಲ್ಲಿ ಶ್ರೀಮಠದ ಭಕ್ತನಾಗಿ ಮತ್ತು ಭಕ್ತರಾಗಿ ಅನೇಕರು ಇಂತಹ ಈ ಕಾರ್ಯಕ್ರಮವನ್ನು
ನೋಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಶಿರೂರು ಮಠದ ಮುಂದಿನ ಒಂದು ರೀತಿಯ ಪರ್ಯಾಯದ ನಿರೀಕ್ಷೆಯಲ್ಲಿ ಭಕ್ತಜನರು ಇದ್ದಾರೆ ಎನ್ನುವುದಕ್ಕೆ ತುಂಬ ಸಂತೋಷ ಆಗ್ತದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.